ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಅಂತೇಳಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಇವತ್ತಿನ ದಿವಸ ಸೂಡೋಮೋನಾಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ನಾಶಕದ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಬೆಳೆಗಳಿಗೆ ಮತ್ತು ಬೀಜೋಪಚಾರಕ್ಕೂ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ದಯವಿಟ್ಟು ರೈತರು ಈಗ ಬಿತ್ತಕ್ಕಂಥ ಹಿಂಗಾರಿ ಬೆಳೆಗಳಾದ ಕಡಲೆಯನ್ನು ಅಥವಾ ಜೋಳವನ್ನು ಅಥವಾ ಹೆಸರು, ಉದ್ದು, ಅಲಸಂದಿ ಇಂಥವನ್ನು ಬಿತ್ತೋದಿದ್ನಪ್ಪ ಅಂದರೆ ಇವುಗಳಿಗೆ 1 kg ಬೀಜಕ್ಕೆ 5ರಿಂದ 10 ಗ್ರಾಮ್ನಷ್ಟು ಉಗುರಿನಷ್ಟು ನೀರು ಚಿಮುಕಿಸಿ ಇದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದರಿಂದ ಈ ಬೇರುಕೊಳೆ ರೋಗ ಅಥವಾ ಸೊರಗು ರೋಗವನ್ನು ನಾವು ಹತೋಟಿನಲ್ಲಿ ಇಡ್ಬೋದು. ಇನ್ನು ಸದ್ಯದಲ್ಲಿ ಇರ್ತಕ್ಕಂಥ ಬೆಳೆಗಳಲ್ಲಿ ಅಂತಂದರೆ ಮೆಣಸಿನಕಾಯಿ, ಹತ್ತಿ ಮತ್ತು ತೊಗರಿನಲ್ಲೂ ಕೂಡ ಸೊರಗು ರೋಗ, ಬೇರುಕೊಳೆ ರೋಗ ಕಂಡುಬರುತ್ತೆ. ಅವುಗಳನ್ನು ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಈ ಬೂದು ರೋಗನೂ ಕೂಡ ನಾವು ಹತೋಟಿಯನ್ನು ಮಾಡ್ಬೋದು. ಈ ಬೆಳೆಗಳಲ್ಲಿ ನಾವು 5ರಿಂದ 10 ಗ್ರಾಮ್ನಷ್ಟು 1 ಲೀಟರ್ ನೀರಿಗೆ ಹಾಕ್ಕೊಂಡು ಗಿಡದ ಒಂದು ಬುಡಕ್ಕೆ ನಾವು ಡ್ರಂಚಿಂಗ್ ಅಂತ ಕರಿತೀವಿ. ಆ ರೀತಿ ಮಾಡೋದ್ರಿಂದ ಈ ಒಂದು ರೋಗವನ್ನು ಹತೋಟಿ ಮಾಡ್ಬೋದು. ಅದಷ್ಟೇ ಅಲ್ಲದೆ ತೋಟಗಾರಿಕೆ ಬೆಳೆಗಳಾಗಿರ್ತಕ್ಕಂಥ ಏನು ಪೇರಲ ಇರ್ಬೋದು, ಜಾಮೂನ್ ಇರ್ಬೋದು, ಅಥವಾ ಏನು ದಾಳಿಂಬ್ರೆ ಇರ್ಬೋದು, ಮಾವು ಇರ್ಬೋದು, ಅಥವಾ ಅಡಿಕೆ ತೋಟ ಇರ್ಬೋದು, ಪೆಪ್ಪರ್ ತೋಟ ಇರ್ಬೋದು, ತೆಂಗು ತೋಟ ಇರ್ಬೋದು, ಅಂತಹ ಬೆಳೆಗಳಲ್ಲಿ ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವನ್ನು ಹತೋಟಿ ಮಾಡಲಿಕ್ಕೆ ಪ್ರತಿ ಲೀಟರ್ ನೀರಿಗೆ 5ರಿಂದ 10 ಗ್ರಾಮ್ನಷ್ಟು ನೀರಿನಲ್ಲಿ ಹಾಕ್ಕೊಂಡು ನಾವು ಗಿಡದ ಸುತ್ತಲೂ ಬಿಡೋದ್ರಿಂದ ಈ ರೋಗದ ಹತೋಟಿಯನ್ನು ಮಾಡ್ಕೊಳ್ಬೋದು. ದಯವಿಟ್ಟು ಇದನ್ನು ರೈತರು ಬಳಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ.